ಖ್ಯಾತ ಹಿಂದೂಸ್ತಾನಿ ಸಂಗೀತ ಗಾಯಕಿ ಗಂಗೂಬಾಯಿ ಹಾನಗಲ್ ಹುಟ್ಟಿ ಬೆಳೆದ ಧಾರವಾಡದೊಳಗಿರೋ ಈ ಮನೆಗೆ ಸರ್ಕಾರ 25 ಲಕ್ಷ ರೂಪಾಯಿ ಮಂಜೂರು ಮಾಡಿತ್ತು. ಈಗ ಅದರ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ. ಜಗತ್ತಿನಾದ್ಯಂತ ತನ್ನ ಧ್ವನಿಯ ಮೂಲಕ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿದ್ದ ಪದ್ಮಭೂಷಣ, ಪದ್ಮವಿಭೂಷಣ, ಭಾರತೀಯ ಕಂಠ, ಸ್ವರಶಿರೋಮಣಿ, ಸಂಗೀತ ಕಲಾರತ್ನ ಗಂಗೂಬಾಯಿ ಹಾನಗಲ್ ಅವರ ಮನೆಯ ಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು, ಎದೆಯೊಳಗಿನ ಸಿಟ್ಟು ಉಕ್ಕಿ ಬರುತ್ತೆ. 2007ರಲ್ಲಿ ಕರ್ನಾಟಕ ಸರ್ಕಾರ ಗಂಗೂಬಾಯಿ ಅವರು ಹುಟ್ಟಿ ಬೆಳೆದ ಮನೆಯನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲು ನಿರ್ಧರಿಸಿ ಮನೆಯ ಜೀರ್ಣೋದ್ಧಾರ ಹಾಗೂ ವಸ್ತು ಸಂಗ್ರಹಾಲಯಕ್ಕಾಗಿ 25 ಲಕ್ಷ ರೂಪಾಯಿಗಳನ್ನ ನೀಡಿತ್ತು. ಅದರ ಉದ್ಘಾಟನೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರಿಂದ ಮಾಡಲಾಗಿತ್ತು. ಇದೇನಾ ಮನೆಯ ಜೀರ್ಣೋದ್ಧಾರ? ಇದೇನಾ ವಸ್ತು ಸಂಗ್ರಹಾಲಯ? ಎಲ್ಲಿ ಹೋದುವ ಆ 25 ಲಕ್ಷ ರೂಪಾಯಿಗಳು? ಇದೇನಾ ಸಾಧಕರಿಗೆ ಕೊಡುವ ಗೌರವ? ಹಗಲಲ್ಲೂ ಈ ಮನೆಯ ಒಳಗಡೆ ಹೋಗಲು ಭಯವಾಗುತ್ತೆ. ಮನೆಯ ಮುಕ್ಕಾಲು ಭಾಗ ಸಂಪೂರ್ಣವಾಗಿ ನೆಲಸಮವಾಗಿದೆ. ಅಳಿದುಳಿದ ಗೋಡೆಗಳಲ್ಲೇ ಗಿಡಮರಗಳು ಎದ್ದು ನಿಂತಿವೆ. ಕ್ರಿಮಿಕೀಟಗಳ ವಾಸಸ್ಥಾನವಾಗಿದೆ ಈ ಮನೆ. ಸಮಾಜ ಮತ್ತು ಸರ್ಕಾರ ಈ ಮನೆಯ ಬಗ್ಗೆ ಅತೀವ ನಿರ್ಲಕ್ಷ್ಯ ವಹಿಸಿದೆ. ಮಾರ್ಚ್ 5, 1913ರಂದು ಚಿಕ್ಕರಾವ್ ನಾಡಗೇರ್ ಹಾಗೂ ಅಂಬಾಬಾಯಿ ಅವರ ಮಗಳಾಗಿ ಜನಿಸಿದ ಗಂಗೂಬಾಯಿ ಅವರು ಆಲೂರು ವೆಂಕಟರಾಯರು ಸ್ಥಾಪಿಸಿದ ರಾಷ್ಟ್ರೀಯ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದರು. ಆ ಸಮಯಕ್ಕೆ ಅವರ ಗುರುಗಳಾಗಿದ್ದ ದ.ರಾ. ಬೇಂದ್ರೆ ಅವರು ಅವರ ಹಾಡುಗಾರಿಕೆಯನ್ನ ಕಂಡು ನಿನ್ನ ಗಂಟಲಲ್ಲಿ ಒಬ್ಬ ಶಾಪಗ್ರಸ್ತ ಗಂಧರ್ವ ಕೂತಿದ್ದಾನೆಂದು ತಮಾಷೆಯಾಗಿ ಆಡಿದ್ದರು. ನಂತರ ಸ್ವತಃ ಕರ್ನಾಟಕ ಸಂಗೀತ ಗಾಯಕಿಯಾಗಿದ್ದ ಅವರ ತಾಯಿ ತಮ್ಮ ಮಗಳಿಗೆ ಹಿಂದೂಸ್ತಾನಿ ಸಂಗೀತವನ್ನ ಕಲಿಸುವ ಸಲುವಾಗಿ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡರು. ಅಲ್ಲಿ ಸುಪ್ರಸಿದ್ಧ ಕಿರಾಣಾ ಘರಾನಾ ಗಾಯಕರಾದ ಸವಾಯಿ ಗಂಧರ್ವ ರಾಮಭಾವು ಕುಂದಗೋಳ್ಕರ್ ಅವರ ಶಿಷ್ಯೆಯಾಗಿ 1929ರಲ್ಲಿ ಹುಬ್ಬಳ್ಳಿಯ ಗುರುನಾಥ್ ಕವಲ್ಗೆ ಅವರನ್ನ ವರಿಸಿದರು. 1932ರಲ್ಲಿ HMV ಗ್ರಾಮ್ಫೋನ್ ಕಂಪನಿಯವರ ಆಹ್ವಾನದ ಮೇರೆಗೆ ಮುಂಬೈಗೆ ತೆರಳಿದ ನಂತರ ಗಂಗೂಬಾಯಿ ಅವರ ಸಂಗೀತದ ದಿಗ್ವಿಜಯ ಪ್ರಾರಂಭವಾಯಿತು. ಇವರು ಸಂಗೀತ ಕಚೇರಿಗಳಿಗಾಗಿ ಭಾರತವಲ್ಲದೆ ನೇಪಾಳ, ಪಾಕಿಸ್ತಾನ್, ಅಮೆರಿಕ, ಕೆನಡಾ, ಜರ್ಮನ್, ಫ್ರಾನ್ಸ್ ದೇಶಗಳಿಗೂ ಹೋಗಿ ಹಿಂದೂಸ್ತಾನಿ ಸಂಗೀತದ ಸವಿಯನ್ನ ಉಣಬಡಿಸಿದ್ದಾರೆ. ನನ್ನ ಬದುಕಿನ ಹಾಡು ಎಂಬ ಆತ್ಮಚರಿತ್ರೆ ಬರೆದ ಇವರು ಜುಲೈ 21, 2009ರಂದು ಹುಬ್ಬಳ್ಳಿಯಲ್ಲಿ ಕೊನೆ ಉಸಿರೆಳೆದರು. ತಮ್ಮ ಎರಡೂ ಕಣ್ಣುಗಳನ್ನ ದಾನ ಮಾಡಿ ಸಾವಿನ ನಂತರವೂ ಸಾರ್ಥಕತೆ ಮೆರೆದ ಇಂತಹ ಮೇರು ಸಾಧಕರು ಆಡಿ ಬೆಳೆದ ಮನೆಯ ಪರಿಸ್ಥಿತಿ ನೋಡಿದಾಗ ರಕ್ತ ಕುದಿಯುತ್ತದೆ, ಸರ್ಕಾರಗಳ ಬಗ್ಗೆ ಅಸಹ್ಯ ಹುಟ್ಟುತ್ತದೆ. ಇದು ಕೇವಲ ಒಬ್ಬ ಗಂಗೂಬಾಯಿ ಹಾನಗಲರ ಕಥೆಯಲ್ಲ, ಇದು ಸಾವಿರ ಸಾಧಕರ ಕತೆ. ಅವರ ಬಗ್ಗೆ ಸಮಾಜ, ಸರ್ಕಾರ, ವ್ಯವಸ್ಥೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದೆ. ಮುಂದೆ ಬದಲಾವಣೆಯಾಗುತ್ತದೆ ಎಂಬ ಎಳ್ಳು ಕಾಳಿನಷ್ಟು ಭರವಸೆ ನನಗಿಲ್ಲ.